ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಸಂತ್ರಸ್ತೆಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನದ ಭೀತಿ ಆ ವ್ಯಕ್ತಿಗೆ ಎದುರಾಗಿದೆ. ಇನ್ನು ಬೀದರ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ಪೊಲೀಸರು ದಾಖಲಿಸಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಮಾಜಿ ಸಚಿವರ ಮಗ ಅರೆಸ್ಟ್ ಆಗ್ತಾನಾ ಅನ್ನೋದು ಒಂದು ಪ್ರಶ್ನೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪ್ರಭು ಚವ್ಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಕೇಸ್. ಮಾಜಿ ಸಚಿವ ಪುತ್ರನಿಗೆ ಎದುರಾಯಿತು ಬಂಧನ ಭೀತಿ. ಮದುವೆ ಅನ್ನೋದು ಪವಿತ್ರ ಬಂಧ. ಮನಸ್ಸು ಕೂಡಿದ್ರೆ ಮಾತ್ರ ಕಂಕಣ ಭಾಗ್ಯ. ಪವಿತ್ರ ಪ್ರೀತಿ ಬೆರೆತರೆ ಅಕ್ಷಯ ಮಳೆ. ಸ್ವಲ್ಪ ಏರುಪೇರಾದ್ರೆ ಬರೀ ರಗಳೆ. ಇದೀಗ ಮಾಜಿ ಸಚಿವ ಪ್ರಭು ಚವ್ಹಾಣ್ ಕುಟುಂಬದಲ್ಲಿ ಆಗಿರೋದು ಇದೇ ರಗಳೆ ರಂಪಾಟ. ನಿಶ್ಚಿತಾರ್ಥ ಬಳಿಕ ಮುರಿದು ಬಿದ್ದ ಸಂಬಂಧ ಈಗ ಆರೋಪ ಪ್ರತ್ಯಾರೋಪದ ಗೋಜಲಿಗೆ ತಿರುಗಿದೆ. ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಪುತ್ರ ನಿಶ್ಚಿತಾರ್ಥ ಪುರಾಣಕ್ಕೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಸಂತ್ರಸ್ತೆಗೆ ವಂಚಿಸಿದ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗಿದೆ. ಮಾಜಿ ಸಚಿವ ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಸಂತ್ರಸ್ತೆ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದು, ಚವ್ಹಾಣ್ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಬೀದರ್ನಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು, ಎಫ್ಐಆರ್ನಲ್ಲಿ ಸಂತ್ರಸ್ತೆ ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ಯಾವ ರೀತಿ ಮದುವೆಯಾಗುವುದಾಗಿ ವಂಚಿಸಿ ಎಲ್ಲೆಲ್ಲಿ ಕರೆದುಕೊಂಡು ಹೋಗಿ ಒತ್ತಾಯಪೂರ್ವಕವಾಗಿ ಲೈಂಗಿಕ ಕ್ರಿಯೆ ಮಾಡಿದ್ದಾನೆ ಎಂದು ಉಲ್ಲೇಖ ಮಾಡಿದ್ದಾಳೆ. ಮೊದಲು ಇನ್ಸ್ಟಾಗ್ರಾಂನಲ್ಲಿ ಇಬ್ಬರಿಗೂ ಪರಿಚಯವಾಗಿ ಮದುವೆಯಾಗುವುದಾಗಿ ಒತ್ತಾಯಪೂರ್ವಕವಾಗಿ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ. ನಿಶ್ಚಿತಾರ್ಥಕ್ಕೂ ಮೊದಲು ಬೆಂಗಳೂರಿನ ಹಾಗೂ ನಿಶ್ಚಿತಾರ್ಥದ ಬಳಿಕ ಮಹಾರಾಷ್ಟ್ರದ ಲಾತೂರಿನ ಖಾಸಗಿ ಹೋಟೆಲ್ನಲ್ಲಿ ಕರೆದುಕೊಂಡು ಹೋಗಿ ಒತ್ತಾಯಪೂರ್ವಕವಾಗಿ ಅತ್ಯಾಚಾರ ಮಾಡಿದ್ದಾರೆಂದು ಎಫ್ಐಆರ್ನಲ್ಲಿ ಸಂತ್ರಸ್ತೆ ಉಲ್ಲೇಖಿಸಿದ್ದಾರೆ. ಇದೀಗ ಪ್ರಕರಣ ದಾಖಲಿಸುತ್ತಿದ್ದಂತೆ ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರನಿಗೆ ನಡುಕ ಶುರುವಾಗಿದೆ. हमने कंप्लेन दे दी है, उनके ऊपर एफआईआर फटना चाहिए करके, और प्रतीक प्रभु चव्हाण के ऊपर, जो एक्स मिनिस्टर प्रभु चव्हाण का बेटा है प्रतीक चव्हाण, उसने मेरे सिस्टर के साथ भी तो गलत किया है और बाकी भी बहुत सारे लड़कियों के साथ उसने गलत किया है. अभी वो धीरे धीरे बाहर आएगा. अभी फिलहाल हमने तो कंप्लेन किया है महिला आयोग में जाके. हम पुलिस को भी दे सकते थे, बट पुलिस लोगों को उन्होंने सब मतलब करने नहीं दे रहा है, उधर के लोकल लोगों को. तो हमने महिला आयोग का सपोर्ट लिया है. महिला आयोग में हमने आज कंप्लेन दिया है. अभी देखते हैं आगे क्या होगा. हमें जस्टिस चाहिए, इसलिए हम बेंगलोर आए और अभी आज ಕಂಪ್ಲೇಂಟ್ दी. ನನ್ನನ್ನ ಮುಗಿಸಬೇಕು ಅಂತ ಭಗವಂತ್ ಖೂಬಾ ಪಿತೂರಿ. ಮಾಜಿ ಸಂಸದ ವಿರುದ್ಧ ಪ್ರಭು ಚವ್ಹಾಣ್ ಆರೋಪ. ಚವ್ಹಾಣ್ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಂತ್ರಸ್ತೆಯನ್ನ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರು ಸಂತ್ರಸ್ತೆಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದು, ಇಂದು ಜಿಲ್ಲಾ ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಸಂತ್ರಸ್ತೆಯ ಆರೋಪದ ಬಗ್ಗೆ ಸ್ಪಷ್ಟನೆ ನೀಡಿದ ಮಾಜಿ ಸಚಿವ ಪ್ರಭು ಚವ್ಹಾಣ್, ಹಿರಿಯರ ಸಮ್ಮುಖದಲ್ಲಿ ಸಮಸ್ಯೆ ಇತ್ಯರ್ಥವಾದರೂ ನನ್ನ ಹೆಸರು ಕೆಡಿಸಲು ಮಾಜಿ ಕೇಂದ್ರ ಸಚಿವ ಭಗವಂತ್ ರಾಜಕೀಯ ಪಿತೂರಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಮ್ಮ ಮಗ ಈ ರೀತಿ ಲೈಂಗಿಕವಾಗಿ ಬಳಸಿಕೊಳ್ಳುವ ಕೆಲಸ ಮಾಡಿಲ್ಲ, ಬೇಕಾದ್ರೆ ಮಗನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಂತ್ರಸ್ತೆಯ ಬೇರೆ ಯುವಕನ ಜೊತೆಯ ವಾಟ್ಸ್ಆಪ್ ಚಾಟ್ ಮತ್ತು ವಿಡಿಯೋ ಕಾಲ್ ಮಾಡೋದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ರು. ಅವ್ರ ಜೊತೆ ಆಗ್ತಿಲ್ಲ ಮೆಡಿಕಲ್ ಟೆಸ್ಟ್ ಮಾಡಕ್ ಹೇಳ್ರಿ. ನಮ್ಮ ಹುಡುಗಾಳಿದ್ರು ನಾವು ಈ ತರ ಉಲ್ಟಾ ತಿಲ್ಟಾ ಕೆಲಸ ಮಾಡಿಲ್ಲ. ಈ ರಾಜಕೀಯ ಪ್ರೇರಿತಿದೆ. ಸಾಯಿನಾಥ್ ಮಾನ್ಕರಿ ನಮ್ಮ ಮಮ್ಮ ಹುಡುಗ ಅವರು ಮೊಬೈಲ್ ತಗೊಂಡು ಮಾಡ್ಯಾರ. ಈ ತರ ನಮ್ಮ ಮಗ ನೋಡಿದ್ರೆ ತಾವ್ ಹೇಳ್ರಿ ಯಾವ ತರ ಮ್ಯಾರೇಜ್ ಮಾಡ್ತೀವಿ ತಾವ್ ಹೇಳ್ರಿ. ಒಟ್ನಲ್ಲಿ ಎಂಗೇಜ್ಮೆಂಟ್ ದೋಖಾ ಕಹಾನಿಯಲ್ಲಿ ಪಾಲಿಟಿಕ್ಸ್ ಕೂಡ ಬೆರೆತಿದೆ. ಮಾಜಿ ಸಂಸದ ಸಚಿವ ಭಗವಂತ್ ಖೂಬಾ ಕಡೆಯೂ ಪ್ರಭು ಚವ್ಹಾಣ್ ಬೊಟ್ಟು ಮಾಡಿದ್ದಾರೆ. ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಯಾವುದು ತಪ್ಪು ಒಪ್ಪು ಅನ್ನೋದು ಪೊಲೀಸರ ತನಿಖೆ ಮೂಲಕವೇ ಹೊರಬೀಳಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.